ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗು ಬಸವನಗುಡಿಯ ಕಡಲೆಕಾಯಿ ಪರಿಷೆ ವ್ಲಾಗ್ ಆಗಿರುತ್ತೆ. ನಾನು ಮೆಟ್ರೋದಲ್ಲಿ ಹೋಗಿದ್ದರಿಂದ ನ್ಯಾಷನಲ್ ಕಾಲೇಜ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ನಾನು ಆಟೋ ತೊಗೊಂಡೆ. ಸೊ ಅಲ್ಲಿಂದ ನಮಗೆ ಅರೌಂಡ್ 1.5 ಕಿಲೋಮೀಟ್ರ್ ಆಗುತ್ತೆ ಬುಲ್ ಟೆಂಪಲ್ ರೀಚ್ ಆಗೋದಕ್ಕೆ. ಇದು ಸೀಸನ್ ಆಗಿದ್ದರಿಂದ ಫುಲ್ ರೋಡೆಲ್ಲ ಜಾಮ್ ಆಗಿ ಟ್ರಾಫಿಕ್ ಆಗಿತ್ತು. ಅದಕ್ಕೆ ಅದು ಟೈಮ್ ತೊಗೊಳುತ್ತೆ ಅಂತ ನಾವು ಒಂದು 650 ಮೀಟರ್ಸ್ ಹಿಂದೆನೇ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋದ್ವಿ ಟೆಂಪಲ್ ಹತ್ರ. ಮೊದಲಿಗೆ ದೊಡ್ಡ ಗಣಪತಿ ಸಿಗುತ್ತೆ. ಸೊ ಅಲ್ಲಿ ಗಣೇಶನ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಕೂಡ ದೊಡ್ಡ ಬಸವಣ್ಣನ ದೇವಸ್ಥಾನ ಕೂಡ ಇದೆ. ಈ ದೊಡ್ಡ ಬಸವಣ್ಣ ಟೆಂಪಲ್ಗೆ ಒಂದು ಹಿಸ್ಟ್ರಿನೇ ಇದೆ. ಬಸವನಗುಡಿಯಲ್ಲಿ ಮುಂಚೆ ಆಗಿನ ಕಾಲದಲ್ಲಿ ಕಡಲೆಕಾಯಿನ ಬೆಳೀತಾ ಇರ್ತಾರೆ ರೈತರೆಲ್ಲ ಸೇರಿಕೊಂಡು. ಸೊ ಬೆಳಿಬೇಕಾದ್ರೆ ಅದು ಇನ್ನೇನು ಫಲ ಸಿಗಬೇಕು ಅನ್ನೋ ಟೈಮಲ್ಲಿ ಒಂದು ಗೂಳಿ ಬಂದು ಅದನ್ನೆಲ್ಲ ತಿನ್ಕೊಂಡು ಹೋಗ್ತಾ ಇರುತ್ತೆ. ಪ್ರತಿ ವರ್ಷ ಕೂಡ ಇದೇ ರೀತಿ ಆಗ್ತಿರುತ್ತೆ. ಸೊ ಇದರಿಂದ ಬೇಜಾರಾಗಿದ್ದಂಥ ರೈತರುಗಳೆಲ್ಲ ಸೇರಿಕೊಂಡು ಬಸವಣ್ಣನ ಬೇಡ್ಕೊತಾರೆ. ಬಸವಣ್ಣನ ಬೇಡ್ಕೋಬೇಕಾದ್ರೆ ಈ ಬಸವನಗುಡಿಯಲ್ಲಿ ಒಂದು ದೇವಸ್ಥಾನ ಕಟ್ಟಿ ಆ ಬಸವಣ್ಣನಿಗೆ ಕಡಲೆಕಾಯಿ ಅಭಿಷೇಕ ಮಾಡ್ತೀವಿ ಅಂತ ಕೇಳ್ಕೊಂಡಾಗ ಆಗಿಂದ ಅಲ್ಲಿನ ರೈತರು ನೆಮ್ಮದಿಯಾಗಿರ್ತಾರೆ. ಯಾವುದೇ ಥರದ ಗೂಳಿ ಬಂದು ತಿನ್ಕೊಂಡು ಹೋಗೋದಿಲ್ಲ. ಸೊ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ಕಾರ್ತಿಕ ಮಾಸದಲ್ಲಿ ಕಡಲೆಕಾಯಿ ಪರಿಷೆನ ಮಾಡ್ತಾರೆ. ಮತ್ತು ಅಲ್ಲಿ ರೈತರುಗಳು ಏನೇನು ಬೆಳೆದಿರ್ತಾರೆ ನೋಡಿ ಕಡಲೆಕಾಯಿನ, ಅದನ್ನೆಲ್ಲ ತಂದು ಮಾರ್ತಾರೆ ಕೂಡ. ಕಡಲೆಕಾಯಿ ತೊಗೊಳ್ಳೋರು ಎಲ್ಲರೂ ಕೂಡ ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡೋಂಗಿಲ್ಲ. ಸೊ ಬಟ್ಟೆ ಬ್ಯಾಗು ಅಥವಾ ಪೇಪರ್ ಬ್ಯಾಗ್ನ ಯೂಸ್ ಮಾಡ್ತಾರೆ. ಈ ಪೇಪರ್ ಬ್ಯಾಗ್ ಅಥವಾ ಬಟ್ಟೆ ಬ್ಯಾಗಲ್ಲಿ ಯಾರು ಕಡಲೆಕಾಯಿನ ತೊಗೊಬಂದು ತೋರಿಸ್ತಾರೆ ಅವರಿಗೊಂದು ಕಾಂಪ್ಲಿಮೆಂಟ್ರಿ ಆಗಿ ಒಂದೊಂದು ಗಿಡಗಳು ಸಹ ಕೊಡ್ತಿದ್ರು ಗೌರ್ಮೆಂಟ್ ಕಡೆಯಿಂದ. ತಾಜಾ ತಾಜಾ ಕಡಲೆಕಾಯಿ, ಗರ್ಮ ಗರಂ ಕಡಲೆಕಾಯಿ, ಬೆಂಗಳೂರು ಕರಗದ ಬಸವನ ಪರಿಚಯ ಬಡವರ ಬಾದಾಮಿ ಕಡಲೆಕಾಯಿ. ಮಕ್ಕಳುಗಳಿಗೆ ಆಟ ಆಡೋದಕ್ಕೆ ಮತ್ತು ತುಂಬ ಸ್ಟಾಲ್ಸ್ ಕೂಡ ಹಾಕಿದ್ರು ಪರ್ಚೇಸ್ ಮಾಡೋದಕ್ಕೆ. ತಿಂಡಿ ಸ್ಟಾಲ್ಸ್ ಆಗಿರ್ಬೋದು, ಮತ್ತು ಹೋಮ್ ಡೆಕೋರ್, ಕ್ರಾಕರಿ, ಈ ಥರ ತುಂಬ ಪರ್ಚೇಸಿಂಗ್ ಐಟಮ್ಸ್ ಎಲ್ಲ ಇತ್ತು. ಎಲ್ಲರೂ ಪರ್ಚೇಸ್ ಮಾಡೋದಕ್ಕೆ ಒಂದೊಳ್ಳೆ ಜಾಗ ಅಂತಲೇ ಹೇಳ್ಬೋದು. ಬಸವನಗುಡಿಲೆಲ್ಲ ಮುಗಿಸ್ಕೊಂಡು ನಮಗೆ ವಿ ವಿ ಪುರಂ ತುಂಬ ಹತ್ರ ಆಗಿದ್ದರಿಂದ ಬಸವನಗುಡಿಯಿಂದ ಅಲ್ಲಿ ಹೊರಟ್ವಿ ನಾವು ತಿನ್ನೋದಕ್ಕೆ ಅಂತ. ಅಲ್ಲಿ ತುಂಬಾ ಸ್ಟಾಲ್ಸ್ ಇದ್ದವು. ಮೊದಲಿಗೆ ನಾವು ಅವರೇ ಬೇಳೆ ದೋಸೆನ ಆರ್ಡರ್ ಮಾಡಿದ್ವಿ. ಚೆನ್ನಾಗಿತ್ತು ಟೇಸ್ಟ್ ವೈಸು. ಆಮೇಲೆ ಪಡ್ಡು ಕೂಡ ಆರ್ಡರ್ ಮಾಡ್ಕೊಂಡಿದ್ವಿ. ಈ ಒಂದು ಫುಡ್ ಸ್ಟ್ರೀಟಲ್ಲಿ ತುಂಬಾ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ. ಡೆಸರ್ಟ್ಸ್ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಟಿಫನ್ ಐಟಮ್ಸ್ ಆಗಿರ್ಬೋದು. ನಾವಿಲ್ಲಿ ದೋಸೆ, ಪಡ್ಡು, ವಡಾಪಾವ್, ಮೋಮೋಸು, ಐಸ್ ಕ್ರೀಮು ಎಲ್ಲ ಟ್ರೈ ಮಾಡಿದ್ವಿ. ಜೊತೆಗೆ ಕೋಕೋನಟ್ ಫ್ಲವರ್ ಕೂಡ ತಿಂದು ಚೆನ್ನಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆದರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇದೇ ರೀತಿ ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.